SSP ಸ್ಕಾಲರ್ಶಿಪ್ ಕಡೆಯಿಂದ ಕೊನೆಗೊಂದು ಗುಡ್ ನ್ಯೂಸ್ ಬಂದಿದೆ. ಮತ್ತು ನಿಮಗೊಂದು ನ್ಯೂಸಲ್ಲಿ ಒಂದು ಕನ್ಫ್ಯೂಷನ್ ಕೂಡ ಮಾಡಿದರು. ಅದೊಂದು ಸ್ವಲ್ಪ ಕ್ಲಾರಿಟಿ ಕೂಡ ಬಂದಿದೆ. ಅದೇನು ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ, ಲೇಟೆಸ್ಟಾಗಿ ಏನೇನು ಅಪ್ಡೇಟ್ಸ್ ಇದೆ ಅದ್ರ ಬಗ್ಗೆ. ಮತ್ತು ನೀವು ಎಷ್ಟು ಜನ ಕೇಳ್ತಾ ಇರೋ ಹೋದ ವರ್ಷ ಸ್ಕಾಲರ್ಶಿಪ್ ಬಂದಿಲ್ಲ ಅಂತ ಹೇಳ್ತಾ ಇರೋ ಅದ್ರ ಬಗ್ಗೆ ಕೂಡ ಕೆಲವು ಅಪ್ಡೇಟ್ಸ್ ಇದೆ. ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ. ವೀಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವೀಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವೀಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ಲಾಸ್ಟ್ ಡೇಟ್ ಬಗ್ಗೆ ನಿಮಗೆ ನೋಟಿಫಿಕೇಷನು ನಿಮಗೆ ಆ್ಯಕ್ಚುಲಿ ವೀಡಿಯೋದಲ್ಲಿ ತೋರಿಸಿದೆ. ಅಲ್ಲಿ ಸ್ವಲ್ಪ ನಿಮಗೆ ಮಿಸ್ಕಮ್ಯುನಿಕೇಷನ್ ಆಯಿತು. ಯಾಕಂದರೆ ಡೇಟ್ಸಲ್ಲಿ ನಾನು ಸ್ವಲ್ಪ ವೇರಿ ಹೇಳ್ಬಿಟ್ಟಿದ್ದೆ ನಿಮಗೆ. ಇವಾಗ ನೋಟಿಫಿಕೇಷನ್ ಕೂಡ ನೀವು ನೋಡ್ಬೋದು, ನಿಮ್ಮ ಕಣ್ಣು ಮುಂದೆನೇ ಇದೆ. SSP ಸ್ಕಾಲರ್ಶಿಪ್ಗೆ ನಿಮಗೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಅಪ್ಲೈ ಮಾಡೋಕ್ಕೆ OBC ಡಿಪಾರ್ಟ್ಮೆಂಟು ಬಿಟ್ಟಿರೋದು ನೋಟಿಫಿಕೇಷನ್ ಪ್ರಕಾರ ಜನವರಿ 10ನೇ ತಾರೀಕುವರೆಗೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಏನು ಕೂಡ ತೊಂದರೆ ಇಲ್ಲ, ಆರಾಮಾಗಿ ಅಪ್ಲೈ ಮಾಡಿ. USN ಬಂದಿಲ್ಲ ಅಂದರೆ ಅಷ್ಟಲ್ಲಿ ಬರ್ಬೋದು, ವೆಯ್ಟ್ ಮಾಡಿ. ಎಕ್ಸಾಮ್ ನಿಮ್ಗೆ ಏನೇನೋ ಹತ್ತತ್ರ ಇದೆ ಅನ್ಬೇಕಾದ್ರೆ ಆವಾಗ ಅವರು USN ನಿಮಗೆ ಬಿಡೋದು. ಮತ್ತು ಇದ್ರ ಜೊತೆಗೆ ನಿಮಗೆ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದರೆ, ನೀವು ಎಷ್ಟು ಜನ ಕೇಳ್ತಾ ಇರೋ ಸ್ಕಾಲರ್ಶಿಪ್ ಬಂದಿಲ್ಲ ಅಂತ. ಆ್ಯಕ್ಚುಲಿ SC/ST ಅವರಿಗೆ ಫಂಡು ರಿಲೀಸ್ ಆಗಿದೆ, ಅದ್ರ ಬಗ್ಗೆ ಏನೂ ಕೂಡ ಡೌಟ್ ಇಲ್ಲ. ಆದರೆ OBC ಸ್ಟೂಡೆಂಟ್ಸ್ ಎಷ್ಟೊಂದು ಜನ ರಿಪೋರ್ಟ್ ಮಾಡ್ತಾ ಇರೋ ಸ್ಕಾಲರ್ಶಿಪ್ ಬಂದಿಲ್ಲ ನಮಗೆ, ಹೋದ ವರ್ಷದ್ದು ಏನು ಮಾಡಬೇಕು ಅಂತ. ಇಲ್ಲಿ ನಿಮ್ಗೆ ಯಾರಿಗೆ ಬಂದಿರಲ್ಲ ಅವ್ರಿಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಿರೋಂಥ ಇನ್ಫಾರ್ಮೇಷನ್ ಏನಪ್ಪ ಅಂದರೆ, OBC ಡಿಪಾರ್ಟ್ಮೆಂಟ್ ಕಡೆಯಿಂದ ಇಲ್ಲಿ ಫಂಡು ಏನೋ ಇಶ್ಯೂ ಆಗಿತ್ತು ಅಂತ ನಿಮಗೆ ಸ್ಕಾಲರ್ಶಿಪ್ ಕೊಡೋಕ್ಕೆ. ಡೆಫಿನೆಟ್ಲಿ ಇಶ್ಯೂ ಆಗೇ ಆಗುತ್ತೆ, ಎಲ್ಲ ನಿಮಗೆ ಉಚಿತ ಗ್ಯಾರಂಟಿಗೆ ಕೊಟ್ಟರೆ. ಅದರಿಂದ ನಿಮಗೆ ಇವಾಗ ರಿಲೀಸ್ ಮಾಡ್ತಾರಂತ ಇನ್ನು ಸ್ವಲ್ಪ ದಿನ, ಆದರೆ ಸ್ಪೆಸಿಫಿಕ್ ಡೇಟ್ ಹೇಳಿಲ್ಲ, ಅದು ಕ್ಲಾರಿಟಿ ಇಲ್ಲ. ಒಟ್ಟಿನಲ್ಲಿ ಸ್ಕಾಲರ್ಶಿಪ್ ಕೊಡ್ತೀವಿ ಅಂತಲೇ ಹೇಳ್ತಾ ಇದ್ದಾರೆ. ಅದೇ ಪಾಸಿಟಿವ್ ನೋಟು. ಅದೇ ನಾಳೆಗೆ ಬಾ ಅಂತ ಬರ್ದಿರ್ತಾರಲ್ಲ ಬಾಗಿಲ ಮೇಲೆ, ಆ ರೀತಿ ನಮಗೆ ಅಪ್ರಾಕ್ಸಿಮೇಟ್ ಡೇಟು ಕೂಡ ಏನು ಹೇಳ್ತಾಯಿಲ್ಲ. ಸ್ವಲ್ಪ ದಿನ ಅಂತ ಹೇಳ್ತಾಯಿದ್ದಾರೆ, ನಾಳೆ ಬಾ ಅನ್ನೋ ಬದಲು ಆ ರೀತಿ ಹೇಳ್ತಾ ಇದ್ದಾರೆ. ಮತ್ತು ಇದ್ರ ಜೊತೆಗೆ ನಿಮಗೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ, ನಿಮಗೆ ಪ್ರೀವಿಯಸ್ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಒಂದು ಏನಂದರೆ ರೈತ ವಿದ್ಯೆ ಸ್ಕಾಲರ್ಶಿಪ್ ಬಗ್ಗೆ. ಅಲ್ಲಿ ನಿಮ್ಗೆ ಹೇಳಿದೆ ಏನಂದರೆ, ಇವಾಗ ರೈತ ವಿದ್ಯೆ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಈ ವರ್ಷನೂ ಕೂಡ ಬರಲ್ಲ, ನೆಕ್ಸ್ಟ್ ವರ್ಷನೂ ಕೂಡ ಬರಲ್ಲ ಅಂತ ಹೇಳಿದೆ. ಅಂದರೆ ಹೋದ ವರ್ಷ ಸ್ಕಾಲರ್ಶಿಪ್ ಕೂಡ ಬರಲ್ಲ, ಮತ್ತು ಈ ವರ್ಷ ಅಪ್ಲೈ ಮಾಡಿದ್ರು ಕೂಡ ಬರಲ್ಲ ಅಂತ ಹೇಳಿದೆ. ಅದರಲ್ಲಿ ಸ್ವಲ್ಪ ಒಂಥರ ಗುಡ್ ನ್ಯೂಸ್ ಬಂದಿದೆ, ಒಂದು ಸ್ವಲ್ಪ ಮಾಮೂಲಿ ಬ್ಯಾಡ್ ನ್ಯೂಸ್ ಇದೆ. ಅಥವಾ ಒಂದು ಕ್ಲಾರಿಟಿ ಕೊಟ್ಬಿಡೋದೇನೆಂದರೆ, ಇನ್ನೊಂದು ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಿ ಒಂದು ಕ್ಲಾರಿಫಿಕೇಷನ್ನ ಕೇಳಿದಾಗ ಅವ್ರು ಕೊಟ್ಟಿರೋಂಥ ಉತ್ತರ ಏನಪ್ಪ ಅಂದರೆ, ಈ ವರ್ಷದ್ದು ಬರಲ್ವ ಅಂತಂದರೆ, ಈ ವರ್ಷ ಏನು ಅಪ್ಲೈ ಮಾಡಿದ 2023 ಅದು ಬರಲ್ಲ ರೈತ ವಿದ್ಯಾನಿಧಿ. ಮತ್ತೆ ಇಲ್ಲಿ ಹೋದ ವರ್ಷದ ಏನಾದರೂ ರೈತ ವಿದ್ಯಾನಿಧಿ ಬಂದಿಲ್ಲ ಅಂದರೆ ಅದು ಹಾಕೊಡ್ತಾರಂತೆ ಹೋದ ವರ್ಷದ್ದು, ಅದೆಲ್ಲ ಫಂಡ್ ರಿಲೀಸ್ ಆಗಿರುತ್ತಂತಲ್ಲ, ಅದಕ್ಕೆ ಅದು ಬರುತ್ತಂತೆ. ಆದರೆ ಈ ವರ್ಷದ್ದು ಬರಬೇಕಲ್ಲ, ಈ ವರ್ಷ ನೀವು ಅಪ್ಲೈ ಮಾಡಿದ್ರು ಕೂಡ ಅವ್ರು ತಗೊಳ್ಳಲ್ಲ. ರೈತ ವಿದ್ಯಾನಿಧಿಯ ಒಂದು ಡಿಪಾರ್ಟ್ಮೆಂಟ್ ಸ್ಕೀಮ್ ಏನಿದೆ ಆ ಶಾರ್ಟ್ಲಿ ಎರೇಸ್ ಆಗ್ಬೋದು SSP ಪೋರ್ಟಲ್ನಿಂದ. ಆವಾಗ ನಿಮಗೆ ಈ ವರ್ಷದ್ದು ಕೂಡ ಏನು ಬರೋಕ್ಕೆ ಹೋಗಲ್ಲ. ಮತ್ತು ಇದೇ ರೀತಿ SSP ಸ್ಕಾಲರ್ಶಿಪ್ ಬಗ್ಗೆ ಏನೋ ಅಪ್ಡೇಟ್ಸ್ ಬಗ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದ್ರು ಡೌಟ್ಸ್ ಇತ್ತು ಅಂದರೆ ಕೆಳಗಡೆ ಕಮೆಂಟ್ ಮಾಡಿ, ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಎಲ್ಲರೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.